ಸರ್, ಈಗ ಮೂಡ ಹಗರಣದ ಬಗ್ಗೆ ನೀವು ಹೋರಾಟ ಮಾಡ್ತೀವಿ, ಸಿಎಂ ಸಮರ್ಥನೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕೂಡ. ಈಗ ಅನಿವಾರ್ಯ ಸಿಎಂಗೆ ಅವರಿಗೆ ರಾಜೀನಾಮೆ ಇಲ್ಲ ಬಂಡತನದಿಂದ ಸಮರ್ಥನೆ. ನೀವು ಸಾರ್ವಜನಿಕವಾಗಿ ಬೆತ್ತಲಾದ ನಂತರನೂ ಕೂಡ ಅದಕ್ಕೂ ಸಮರ್ಥನೆ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ನೇನು ಹೇಳಬೇಕು. ನೀವು ಮೈಸೂರಿನಲ್ಲಿ ಜನರ ಅಭಿಪ್ರಾಯನ ಕೇಳಿ. ಮೈಸೂರಿನಲ್ಲಿ ಇದೊಂದು ಮಹಾ ಮೋಸ, ನಮಗೆ ಮಾಡಿದಂಥ ಒಂದು ದೊಡ್ಡ ಮೋಸ ಅಂತ ಅಲ್ಲಿ ಜನ ಹೇಳ್ತಾ ಇದ್ದಾರೆ. ಯಾರ್ದೋ ಆಸ್ತಿ ಲ್ಯಾಂಡ್ ಅಕ್ವಿಷನ್ ಆದಮೇಲೆ ಇವರ ಬಾವಮೈದ GPA ಅಗ್ರಿಮೆಂಟ್ ಮಾಡಿಸ್ಕೊಳ್ತಾರೆ. ಅದಕ್ಕೆ ಮುಂಚೆ RTCಯಲ್ಲೇನೆ ಮೂಡ ಅಕ್ವಿಷನ್ ಮಾಡ್ಕೊಂಡು ಬಂದಿರುತ್ತೆ. ಇದನ್ನು ಕೃಷಿ ಭೂಮಿ ಅಂತ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅಲ್ಲಿಂದಲೇ ಅಪರಾಧ, ಅಲ್ಲಿಂದಲೇ ಮೋಸ, ಅಲ್ಲಿಂದಲೇ ಫ್ರಾಡು. ಅಂದರೆ ಮೋಸ ಮಾಡ್ಲಿಕ್ಕೆ ಬೇಕಾದಂಥ ಸಿದ್ಧತೆ ಅಲ್ಲಿಂದಲೇ ತಯಾರಾಗುತ್ತೆ. ಹೇಗೆ ಮಾರ್ಚಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಎಂ ಜಿ ರಸ್ತೆ ಬ್ರಾಂಚಿಗೆ ವರ್ಗಾಯಿಸೋದ್ರಿಂದ ಶುರುವಾಯ್ತಲ್ಲ, ಹಾಗೆ ಯಾರ್ದೋ ಆಸ್ತಿನ ಇನ್ಯಾರೋ GPA ಮಾಡ್ಕೊಳ್ಳೋದ್ರಿಂದ ಶುರುವಾಗತ್ತೆ. ಅಲ್ಲಿಂದ ಶುರುವಾಗಿದ್ದು ಅರ್ಶಿಣಕ್ಕೆ ಕೊಡ್ತೀನಿ ಗಿಫ್ಟು ಅನ್ನೋದು ಎರಡನೇ ಮೋಸ. ಮೂರನೇ ಮೋಸ, ನೀನು ತಿನ್ನು ನಾನು ತಿನ್ನು, ನಂದೆಲ್ಲ ಮಾಡ್ಕೊಟ್ಬಿಡು ನೀನು ತಿನ್ಕೋ ಅಂತೇಳಿ ಬಿಟ್ಟಿದ್ದು ಮೂರನೇ ಮೋಸ. ಇದಾದ್ಮೇಲೆ ಆ ಮೋಸವನ್ನೇ ನ್ಯಾಷನಲ್ ಹೈವೇ ಮಾಡಿಕೊಂಡು, ಅದೊಂದು ಕಿರು ದಾರಿಯಾಗಿತ್ತು, ಆ ಕಿರು ದಾರಿಯನ್ನು ನ್ಯಾಷನಲ್ ಹೈವೇ ಮಾಡಿಕೊಂಡು ಎಲ್ಲ ಯಾರು ನಿವೇಶನಕ್ಕಾಗಿ 10 ವರ್ಷಗಳಿಂದ ಅರ್ಜಿ ಹಾಕಿ ದುಡ್ಡು ಕಟ್ಕೊಂಡಿದ್ದಾರೆ ಅವ್ರಿಗೆ ಹಂಚಿಕೆ ಮಾಡಬೇಕಾಗಿದ್ದು, ಸಾರ್ವಜನಿಕವಾಗಿ ಆಕ್ಷನ್ ಮಾಡಬೇಕಾಗಿದ್ದನ್ನು ತನ್ನ ಹಿಂಬಾಲಕರಿಗೆ, ತನ್ನ ಬೇನಾಮಿ ಖಾತೆಗಳಿಗೆ, ಬೇರೆ ಬೇರೆ ನಕಲಿ ಹೆಸರುಗಳಲ್ಲಿ ಅಥವಾ ನಕಲಿ ಅರ್ಜಿ ತಗೊಂಡು ಮೂಡ ಮೀಟಿಂಗಲ್ಲೂ ಹಿಡ್ದಲೇನೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯನ್ನ ಕಬಳಿಸುವಂತ ಇನ್ನೊಂದು ಮಹಾಮೋಸ. ಈ ಎಲ್ಲ ಮಹಾಮೋಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತ ಮೇಧಾವಿಗಳು ಸಮರ್ಥನೆ ಮಾಡ್ಕೊಳ್ದೆ ಇನ್ನೇನು ಹೇಳಕ್ಕೆ, ಇನ್ಯಾರು ಸಮರ್ಥನೆ ಮಾಡ್ಕೊಳ್ತಾರೆ? ಅವ್ರು ಸಮರ್ಥನೆ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ಫಲಾನುಭವಿ ಅವರು, ಭ್ರಷ್ಟಾಚಾರದ ಮೊದಲ ಫಲಾನುಭವಿ ಅವರು ಮತ್ತು ಅವ್ರ ಕುಟುಂಬ ಇರೋದ್ರಿಂದ ಅವ್ರಿಗೆ ಸಮರ್ಥನೆ ಮಾಡ್ಕೊಳ್ಳೋದು ಅನಿವಾರ್ಯ.